ಸರ್ವಮಾಂಗಲ್ಯೆ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಯಾದೇವಿ ಸರ್ವಭೂತೇಷು ಮಾತ್ರರೂಪೇ ನಮಸ್ತಿತಾಂ ನಮಸ್ತಸ್ಮೈ ನಮೋ ನಮಃ. ಶ್ರೀ ಭದ್ರಕಾಳಿ ಮುಖಂಡೇಶ್ವರ ಸಮೇತವಾಗಿ ನಿಲ್ಲಿಸಿರುವಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಕೊಟ್ಟು ಅವರ ಕೇಳಿದ ಇಷ್ಟಾರ್ಥಗಳನ್ನು ಕೊಟ್ಟು ತಾಯಿ ಸ್ವರೂಪಳಾಗಿರುವಂಥ ಜಗತ್ತಿಗೆ ತಾಯಿಯಾಗಿರುವಂಥ ಭದ್ರಕಾಳಿ ಸಾನ್ನಿಧ್ಯ. ಭದ್ರಕಾಳಿ ಸಾನ್ನಿಧ್ಯ ಅಂದರೆ ಕಾಳಪ್ಪನಹಳ್ಳಿಯ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಗೊಂಡು ಇವತ್ತು ರಾಜ್ಯಾದ್ಯಂತ ಹೆಸರನ್ನು ಮಾಡುತ್ತಾ ಅವರ ಕಷ್ಟಗಳ ನಿವಾರಣೆ ಮಾಡಿ ತನ್ನ ಭಕ್ತರನ್ನು ತನ್ನ ಕಡೆ ಸೆಳೆದು ಅವರ ಇಷ್ಟಾರ್ಥಗಳನ್ನು ಕೊಡುತ್ತಾ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಜಗತ್ತಿಗೆ ತಾಯಿಯಾದಂಥ ಭದ್ರಕಾಳಿ ಸಾನ್ನಿಧ್ಯ. ಈ ಕ್ಷೇತ್ರದಲ್ಲಿ ಇವತ್ತು ವಿಶೇಷವಾಗಿ ಆಷಾಢದ ಪ್ರಾರಂಭದ ದಿನದ ಅಮಾವಾಸ್ಯೆಯ ಅಂದರೆ ಇವತ್ತು ವಿಶೇಷವಾಗಿ ಅಮ್ಮನವರಿಗೆ ಬೆಳಗ್ಗೆ ಅಭಿಷೇಕ ಆಯಿತು. ಅಭಿಷೇಕ ಆದಂಥ ವಿಶೇಷವಾದ ಅಲಂಕಾರ ಮತ್ತು ಭದ್ರಕಾಳಿ ಪ್ರಧಾನ ಹೋಮ. ಭದ್ರಕಾಳಿ ಪ್ರಧಾನ ಹೋಮ ಅಂತಂದರೆ ಬರುವಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರ ಹರಕೆಗಳನ್ನು ಶೀಘ್ರವಾಗಿ ನೆರವೇರಿಸಿಕೊಳ್ಳಿ ಅಂತೇಳಿ ಭದ್ರಕಾಳಿ ಅಮ್ಮನವರನ್ನು ಪ್ರಧಾನವಾಗಿ ಹೋಮ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಆಷಾಢದ ಪ್ರಾರಂಭ ಇವತ್ತಿನಿಂದ 1 ತಿಂಗಳ ಕಾಲ ಆಷಾಢದ ಪ್ರಾರಂಭ. ಆಷಾಢ ಅಂತಂದರೆ ಶಕ್ತಿ ದೇವತೆಗಳಿಗೆ ಬಹಳಷ್ಟು ಶಕ್ತಿ ಇರುವಂಥದ್ದು. ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ವಿಶೇಷವಾದ ಪೂಜೆ ಇರುವಂಥದ್ದು ಈ ಕ್ಷೇತ್ರದಲ್ಲಿ. ಮತ್ತು ಪ್ರತಿ ಶುಕ್ರವಾರ ಆಷಾಢದ ಶುಕ್ರವಾರ ಬೆಳಗ್ಗೆ ಅಮ್ಮನವ್ರಿಗೆ ಅಭಿಷೇಕ ಆಗ್ತದೆ. ಮತ್ತು ಮಹಾಲಕ್ಷ್ಮಿಯ ಪೂಜೆ ಈ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಡೆಯುವಂಥದ್ದು ಆಷಾಢ ಮಾಸದಲ್ಲಿ. ಮಹಾಲಕ್ಷ್ಮಿಯ ಪೂಜೆ ಅಂತಂದರೆ ಅಮ್ಮನವರ ಕಲಶಾರಾಧನೆ ಮಾಡಿ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಬರುವಂಥ ಹೆಣ್ಣು ಮಕ್ಕಳಿಗೆ ಸೋಮಂಗಳಿಯರಿಗೆ ವಿಶೇಷವಾಗಿ ಅಮ್ಮನವರ ಕಡೆಯಿಂದ ಅರ್ಶಿಣ ಕುಂಕುಮ ಕೊಡುವಂಥದ್ದು ಈ ಆಷಾಢದಲ್ಲಿ ಈ ಕ್ಷೇತ್ರದಲ್ಲಿ ನಡೆಸುವಂಥದ್ದು ಒಂದು ಪದ್ಧತಿ. ಹಾಗೆ ಪ್ರತಿ ಆಷಾಢದ ಶುಕ್ರವಾರ ವಿಶೇಷ ಪೂಜೆಯನ್ನು ಮಾಡಿ ಸಂಜೆ ಅಮ್ಮನವರಿಗೆ ತೆಂಗಿನಕಾಯಿ 108 ತೆಂಗಿನಕಾಯಿ ದೀಪವನ್ನು ಬೆಳಗಿ ರಾಜೋಪಚಾರ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಆಗ ಕೊನೆಯ ಶುಕ್ರವಾರ ಅಂದರೆ ಆಷಾಢದ ಕೊನೆಯ ಶುಕ್ರವಾರ ವಿಶೇಷವಾದ ಪೂಜೆಯನ್ನು ಮಾಡಿ ಅಮ್ಮನವರಿಗೆ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಿ ಬರುವಂಥ ಹೆಣ್ಣು ಮಕ್ಕಳಿಗೆ ಅರ್ಶಿಣ ಕುಂಕುಮವನ್ನು ಕೊಟ್ಟು ಭಾಗಿಣಿಯನ್ನು ಕೊಟ್ಟು ಅಮ್ಮನವರು ಸೀರೆ ಕೊಡುವಂಥದ್ದು ಬಹಳಷ್ಟು ವಿಶೇಷ. ಕ್ಷೇತ್ರದಲ್ಲಿ ಸುಮಾರು 14 ವರ್ಷದಿಂದ ನಡೆಸ್ಕೊಂಡು ಬಂದುವಂಥ ಈ ಪೂಜಾ ಕಾರ್ಯಕ್ರಮಗಳು ಆಷಾಢ ಮಾಸದಲ್ಲಿ ನಡೆಸ್ಕೊಂಡು ಬಂದುವಂಥ ಬಹಳಷ್ಟು ವಿಶೇಷವಾದ ಒಂದು ಆಷಾಢ ದಿನ. ಹಾಗಾಗಿ ಎಲ್ಲ ಭಕ್ತರು ಬಂದು ಈ ಆಷಾಢದ ಶುಕ್ರವಾರಕ್ಕೆ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಸಮಸ್ತ ಲೋಕ ಸುಖಿನೋ ಭವಂತು, ಎಲ್ಲರಿಗೂ ಆ ತಾಯಿ ಅನುಗ್ರಹ ಕೊಟ್ಟು ಅಷ್ಟೈಶ್ವರ್ಯವನ್ನು ಕೊಟ್ಟು ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಆಷಾಢದ ಪ್ರಾರಂಭದ ದಿನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ದುರ್ಗಾ ಮಾತೆ ಮತ್ತು ಚಾಮುಂಡೇಶ್ವರಿ, ಮಹಾಲಕ್ಷ್ಮಿ, ಮಹಾಕಾಳಿ, ಸರಸ್ವತಿ ಈ 3 ಶಕ್ತಿಗಳು ಸೇರಿ ಆ ದುರ್ಗಾದೇವಿ ಆಗುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಎಲ್ಲರಿಗೂ ಆ ದುರ್ಗಾದೇವಿಯ ಅನುಗ್ರಹ ಕೊಳ್ಳಿ, ಆ ಕಾಳಿಯ ಅನುಗ್ರಹ ಆಗಲಿ ಅಂತೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.